ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಇಳಿ ವಯಸ್ಸಿನಲ್ಲಿ ಒಂಟಿತನ ಆವರಿಸಿದಾಗ ಮನುಷ್ಯ ಜೀವನ ಸಹಜವಾಗಿ ಬರುವಾಗ ಒಬ್ಬಂಟಿ, ಹೋಗುವಾಗಲೂ ಒಬ್ಬಂಟಿ. ಇರುವಷ್ಟು ದಿನ ತಾನು, ತನ್ನವರು, ಸಂಬಂಧಿಗಳು ಎಲ್ಲ. ಆದರೆ ಹೋಗುವವರು ಹೋದರು, ಆದರೆ ಇದ್ದವರು ಒಬ್ಬಂಟಿಯಾದರು. ಮುಪ್ಪಿನಲ್ಲಿ ಗಂಡ ಹೆಂಡತಿ ಒಟ್ಟಾಗಿ ಬದುಕಿರುವಾಗ ಈಗಿನ ಕಾಲದ ಮಕ್ಕಳು ತಂದೆ ತಾಯಿಗಳ ಜೊತೆ ಇರುವುದು ತುಂಬ ಕಡಿಮೆಯಾಗಿ ಬಿಟ್ಟಿದೆ. ಇಳಿ ವಯಸ್ಸಿನಲ್ಲಿ ವೃದ್ಧ ದಂಪತಿಗಳ ವೇದನೆ ಯಾರಿಗೂ ಬೇಡ. ಹಿಂದಿನ ಕಾಲದಲ್ಲಿ ಈಗಿನಂತೆ 1-2 ಮಕ್ಕಳಲ್ಲ, ಕಡಿಮೆ ಎಂದರೂ 5-6 ಮಕ್ಕಳಿರುತ್ತಿದ್ದರು. ಎಷ್ಟೋ ಕಷ್ಟಪಟ್ಟು ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡಿಸಿ ತಮ್ಮಂತೆ ತಮ್ಮ ಮಕ್ಕಳು ಕಷ್ಟಪಡಬಾರದು ಎಂದು ಅವರ ಜೀವನಕ್ಕೆ ಆಧಾರ ಮಾಡಿಕೊಡುತ್ತಾರೆ. ತಂದೆ ತಾಯಿಗಳ ಆ ಮುಗ್ಧ ಮನಸ್ಸು, ನಿಷ್ಕಲ್ಮಶ ಪ್ರೀತಿ ಯಾರಿಗೂ ಅರ್ಥವಾಗದು. ಅದನ್ನು ಅರ್ಥ ಮಾಡಿಕೊಳ್ಳುವ ಗೋಜಿಗೂ ಮಕ್ಕಳು ಹೋಗುವುದಿಲ್ಲ. ಅವರ ಕಷ್ಟಗಳು, ಅವರ ನೆನಪುಗಳು ಮೌನದೊಂದಿಗೆ ಅವರ ಕಣ್ಣೀರ ಹನಿಗಳು ಹೆಪ್ಪುಗಟ್ಟಿಬಿಟ್ಟಿದೆ. ಮಗಳ ಮದುವೆ ಮಾಡಿ ಅಳಿಯನಿಗೆ ಧಾರೆ ಎರೆದು ಕೊಟ್ಟರೆ, ಮಗನ ಮದುವೆ ಮಾಡಿ ಸೊಸೆಯ ಜೊತೆ ಕಳುಹಿಸಿಬಿಟ್ಟೆ ಎನ್ನುವಂತಹ ಪರಿಸ್ಥಿತಿ ಈಗಿನ ಕಾಲದ್ದಾಗಿದೆ. ಯಾರಿಗೂ ವಯಸ್ಸಾದ ತಂದೆ ತಾಯಿಗಳು ಬೇಡವಾಗಿದ್ದಾರೆ. ಅವರ ಸಂತೋಷ, ನೆಮ್ಮದಿ ಅವರಿಗೆ ಮುಖ್ಯವಾಗಿ ಬಿಟ್ಟಿದೆ. ಸಾಕಿ ಸಲಹಿದ ತಂದೆ ತಾಯಿಗಳು ಯಾರಿಗೂ ಬೇಡವಾಗುತ್ತಿದ್ದಾರೆ. ಹಿರಿಯರದ್ದು ಅವರವರ ಆಚಾರ ವಿಚಾರ ಈಗಿನ ಕಾಲದವರಿಗೆ ಬಿಗಿಯಾದವು. ಕೆಲವಷ್ಟು ವಿಚಾರಗಳು ಹಿರಿಯರು ಹೀಗೇ ಆಗಬೇಕೆನ್ನುವುದು ತಪ್ಪು. ಹೊಂದಾಣಿಕೆ ಇದ್ದಲ್ಲಿ ಎಲ್ಲವನ್ನೂ ಮಾಡಬಹುದು, ಮಾಡಿಸಲೂಬಹುದು. ಮನಸ್ಥಿತಿಗಳು ಭಿನ್ನವಾಗಿದ್ದಾಗ ಸಂಬಂಧಗಳು ಬಿರುಕು ಮೂಡಲು ಪ್ರಾರಂಭಿಸುವುದು. ಮಕ್ಕಳು ಮೊಮ್ಮಕ್ಕಳೊಂದಿಗೆ ಇರುವ ಹಿರಿಯ ಜೀವಗಳ ಆಸೆ ಯಾರಿಗೂ ಬೇಡವಾಗಿತ್ತು. ಮನದಲ್ಲೇ ಮಕ್ಕಳಾದರೂ ಚೆನ್ನಾಗಿರಲಿ, ಅವರ ದಾಂಪತ್ಯ ತಮ್ಮಿಂದ ಹಾಳಾಗದಿರಲಿ ಎನ್ನುತ್ತಾ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಬದುಕುವುದು. ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಯಾವುದನ್ನು ಯೋಚಿಸದೆ, ಯಾವ ಅಪೇಕ್ಷೆಯೂ ಇಲ್ಲದೆ ಹಿರಿಯ ಜೀವಗಳು ಜೊತೆಯಾಗಿ ಜೀವನ ನಡೆಸುವಾಗ ಈ ಮುಗಿಯುತ್ತಿರುವ ಅಧ್ಯಾಯದೊಳಗೆ ಯಾರ ಪಾತ್ರ ಮೊದಲಾಗುವುದು ಎಂದು ಊಹಿಸಿದಾಗ ಕಣ್ಣೀರು ತುಂಬಿ ಬರುವುದೊಂದೇ ಉತ್ತರವಾಗಿರುತ್ತದೆ. ಬಡತನವಿದ್ದಾಗ ಹೆದರಲಿಲ್ಲ, ಸಿರಿತನ ಬಂದಾಗಲೂ ಮೆರೆದಾಡಲಿಲ್ಲ, ಕಷ್ಟ ಬಂದಾಗಲೂ ನಷ್ಟ ಹೊಂದಿದಾಗಲೂ ಜನರ ನೋವು ನಿಂದೆಗಳನ್ನು ಸಹಿಸಲು ನನ್ನ ಜೊತೆ ನೀನು, ನಿನ್ನ ಜೊತೆ ನಾನಿದ್ದೆ. ಆರೋಗ್ಯ ಹದಗೆಟ್ಟಾಗ, ಹಣವಿಲ್ಲದಾಗ, ಯಾವ ಆರ್ಥಿಕ ಬೆಂಬಲ ಇಲ್ಲದಾಗ, ಬಂಧುಗಳು ದೂರವಾದಾಗ, ಮಕ್ಕಳಿಗೆ ಬೇಡವಾದಾಗ ನನ್ನ ಕಣ್ಣೀರಿಗೆ ನೀನು ಉತ್ತರವಾದೆ, ನಿನ್ನ ಕಣ್ಣೀರಿಗೆ ನಾನು ಉತ್ತರವಾದೆ. ಮುಂದೆ ಏನು ಮಾಡಲಿ? ಈ ಸುಂದರ ಜೀವನದಲ್ಲಿ ನಾನು ಯಾರೂ ಆಗಿದ್ದೆ, ನೀನು ಯಾರೋ ಆಗಿದ್ದೆ. ಇಬ್ಬರನ್ನು ಒಂದು ಮಾಡಿ ಇಷ್ಟು ದೂರದ ಪ್ರಯಾಣವನ್ನು ಭಗವಂತ ಮಾಡಿಸಿದ. ಒಂದಲ್ಲ ಒಂದು ದಿನ ಈ ಬದುಕಿನ ಅಧ್ಯಾಯ ಮುಗಿಯಲೇಬೇಕು. ಆದರೆ ಯಾರು ಮೊದಲು ಅನ್ನೋದು ತಿಳಿಯದು. ಮುತ್ತೈದೆಯಾಗಿ ಸಾಯುವ ಭಾಗ್ಯ ನನಗಿರಲಿ, ಆದರೆ ನಾನು ಸತ್ತರೆ ನಿಮ್ಮ ಜೀವನ ನರಕವಾದೀತು ಎಂದು ಹೇಳುವಾಗ ದುಃಖ ಉಮ್ಮಳಿಸುವ, ನೋವಿನ ಎದೆ ಭಾರ ಸಹಿಸದಾಗಿತ್ತು. ನಾವಿಬ್ಬರು ಜೊತೆ ಇದ್ದಾಗ ಯಾವ ಕಷ್ಟ ಕೂಡ ನಮಗೆ ಹೊರೆಯಾಗಲಿಲ್ಲ. ಜೀವನ ಭಾರ ಎನಿಸಲಿಲ್ಲ. ಬದುಕು ತುಂಬ ಸುಂದರ ಎನಿಸಿದ್ದೇ ಹೊರತು ಬೇಸರ ಮೂಡಿಸಲಿಲ್ಲ. ಕಷ್ಟಗಳು ನಮ್ಮನ್ನು ಕಂಗೆಡಿಸಲಿಲ್ಲ. ಒಂಟಿಯಾದಾಗ ಹೇಗೆ ಬದುಕಬೇಕು? ಮುಖ್ಯವಾದ ಸಲಹೆಗಳು. ಮೊದಲನೆಯದಾಗಿ, ನಿಮಗೆ ಆಸಕ್ತಿ ಇರುವ ವೃತ್ತಿಯನ್ನು ಮೈಗೂಡಿಸಿಕೊಳ್ಳಬೇಕು. ವಯಸ್ಸು ಚಿಕ್ಕದಿದ್ದಲ್ಲಿ ವೃತ್ತಿ ಆರ್ಥಿಕವಾಗಿಯೂ ನಿಮ್ಮನ್ನು ಸಬಲರನ್ನಾಗಿ ಮಾಡುವುದು.
ಜನರೊಡನೆ ಬೆರೆತಾಗ ಮನಸ್ಸು ಹಗುರವಾಗುವುದು. ಓದುವ ಹವ್ಯಾಸವಿರಲಿ. ಸಂಗೀತ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಮಕ್ಕಳ ಜೊತೆ ಸಮಯ ಕಳೆಯಿರಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳೇ ಆಗಬೇಕೆಂದೇನೂ ಇಲ್ಲ. ಮಕ್ಕಳು ದೇವರ ಸಮಾನ. ಅವರ ಮಾತುಗಳು ಹೃದಯಕ್ಕೆ ಹತ್ತಿರವಾದದ್ದಾಗಿದೆ. ಎಲ್ಲರೊಂದಿಗೆ ಒಂದಾಗಿ ಬದುಕುವ ಕಲೆ ರೂಢಿಸಿಕೊಳ್ಳಿ. ಮೌನವಾಗಿ ಭಗವಂತನ ಧ್ಯಾನ ಮಾಡಿ. ಆರೋಗ್ಯದ ಬಗ್ಗೆ ಗಮನವಿರಲಿ. ಕಳೆದು ಹೋದ ಕಹಿ ಘಟನೆಯನ್ನು ಪದೇ ಪದೇ ನೆನಪಿಸಿಕೊಳ್ಳಬಾರದು. ಎಲ್ಲರೂ ಅವರವರ ಪ್ರಯಾಣ ಮುಗಿಯುತ್ತಿದ್ದಂತೆ ಇಳಿಯಲೇಬೇಕು. ಇದು ವಾಸ್ತವ ಸಂಗತಿಯಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳಿ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಸಪೋರ್ಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.